ಸ್ನೇಹಿತರೆ ನಮಸ್ಕಾರ. ನನ್ನ ಪರಿಚಯ ತಮಗಿರ್ಬೋದು. ನಾನು ಬಸವರಾಜು, ಜನವಿಜ್ಞಾನ ಚಳವಳಿಯ ಕಾರ್ಯಕರ್ತ. ಕಳೆದ 3 ದಶಕಗಳಿಂದ ವಿಜ್ಞಾನ ಚಳವಳಿಯ ಜೊತೆ ಇದ್ದೀನಿ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ಗೆ 2017ರಿಂದ 20 ತನಕ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಮತ್ತು 20ರಿಂದ 22 ತನಕ ಖಜಾಂಚಿಯಾಗಿ ಕೆಲಸ ಮಾಡಿದೆ. ಈ ವಿಜ್ಞಾನ ಪರಿಷತ್ತಿನ ಕೆಲವು ಅಹಿತಕರ ಬೆಳವಣಿಗೆಗಳ ಬಗ್ಗೆ ನಾನು ಈಗಾಗಲೇ ಕೆಲವು ವಿಡಿಯೋಗಳ ಮೂಲಕ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇವತ್ತು ಒಂದು ವಿಚಾರವನ್ನು ಹಂಚ್ಕೊಳ್ಬೇಕು. ಏನು ಅಂತ ಅಂದರೆ, 2020ರಲ್ಲಿ ನಮ್ಮದು ಹೊಸ ಕಾರ್ಯಕಾರಿ ಸಮಿತಿ ಆಯ್ಕೆ ಆಯ್ತಲ್ಲ, ಆಗ 2020 ಮಾರ್ಚ್ ಇರ್ಬೋದು, ಆವತ್ತು ಕಾರ್ಯಕಾರಿ ಸಮಿತಿಯವರು ಸೇರಿಕೊಂಡು ಹೊಸ ಆಫೀಸ್ ಬೇರರ್ಸನ್ನು ಎಲೆಕ್ಟ್ ಮಾಡ್ಕೊಂಡ್ವಿ. ಈ ಆಫೀಸ್ ಬೇರರ್ಸನ್ನು ಎಲೆಕ್ಟ್ ಮಾಡುವಾಗ ಮೊದಲು ಈ ಎಲ್ಲ ಇದರ ಚರ್ಚೆ ವಿಷಯ SV ಸಂಕನೂರವರು ಮಾಜಿ ಅಧ್ಯಕ್ಷರೇನಿದ್ದಾರೆ MLC ಅವರು, ಅವರ ರೂಮಲ್ಲಿ ಶಿಫ್ಟ್ ಆಯಿತು. ಅಲ್ಲಿ ಚರ್ಚೆಗಳು ನಡೆಯೋದು ಏನೇನೋ ಆಯಿತು. ನಾನು ಎಲ್ಲೂ ಹೋಗಲಿಲ್ಲ. ನಾನು ವಿಜ್ಞಾನ ಪರಿಷತ್ ಆಫೀಸಲ್ಲೇ ಕುಳಿತಿದ್ದೆ. ನಾನು ಎಲ್ಲೂ ಬರೋದಿಲ್ಲ, ನೀವು ಮುಗಿಸ್ಕೊಂಡು ಬನ್ನಿ ಅಂದ್ಬಿಟ್ಟು. ಆಮೇಲೆ ಅಲ್ಲೇನೋ ಒಂದು ಕನ್ಸೆನ್ಸಸ್ಸಿಗೆ ಬರೋಕ್ಕಾಗಲಿಲ್ಲ. ಮತ್ತೇನೋ ಚರ್ಚೆ ಆಗಿ ಮತ್ತೆ ಮರುದಿನ ಅವತ್ತು ಸಂಜೆ ಹೊತ್ತಿಗೇನೋ ಒಂದು ಅಂದಾಜಿಗೆ ಬಂದಿದ್ರು. ಏನಂದರೆ, ದೊಡ್ಡ ಬಸಪ್ಪ ಅವರು ಅಧ್ಯಕ್ಷರು ಮತ್ತು ಮಹೇಶ್ ಅವರು ಸೆಕ್ರೆಟ್ರಿ, ಈ ಥರ ಏನೋ ಒಂದು ಅಂದಾಜಿಗೆ ಬಂದಿದ್ದರು. ಮತ್ತು ಸಂಜೆ ನಾವು ಮನೆ ಕಡೆ ಹೋಗುವಾಗ ಮಹೇಶ್ ಅವರು ನಮ್ಮ ಮೈಸೂರು ವಿಭಾಗದ ನಮ್ಮನ್ನು ಕೃಷ್ಣೇಗೌಡರು, ನಾನು ಕೆಲವ್ರನ್ನೆಲ್ಲ ಸೇರಿಸ್ಬಿಟ್ಟು, ನೋಡಿ ನಾನು ಅಧ್ಯಕ್ಷ ಆಗಬೇಕು ಅಂದ್ಕೊಂಡಿದ್ದೆ, ಅದು ಈಗ ಆಗ್ತಿಲ್ಲ, ಮತ್ತು ಸೆಕ್ರೆಟ್ರಿನೂ ನಾನೇ ಆಗೋದು ಬೇಡ, ಅದು ಬೇಕಾದ್ರೆ ಕೃಷ್ಣೇಗೌಡರೇ ಆಗಲಿ ಅಂತ. ಈ ಸಂದರ್ಭದಲ್ಲಿ ಮಹೇಶ್ ಅವರು ಕೂಡ ಅಧ್ಯಕ್ಷರಾಗಬೇಕು ಅಂತ ಆಸಕ್ತಿ ಇತ್ತು. ಬಟ್ ಅವರು ಮೊದಲನೇ ಬಾರಿಗೆ ಎಲೆಕ್ಟ್ ಆಗಿದ್ದಾರೆ ಅನ್ನೋ ಒಂದು ಕಾರಣ ಇಟ್ಬಿಟ್ಟು ಅವ್ರನ್ನ ರೇಸಿಂದ ಹಿಂದೆ ಸರಿಯೋಂಗೆ ಮಾಡಿದರು. ಆ್ಯಕ್ಚುಲಿ ಅವರು ಅನೇಕ ವರ್ಷಗಳಿಂದ ವಿಜ್ಞಾನ ಪರಿಷತ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರ್ಕ್ ಮಾಡಿದ್ದಾರೆ. ತುಂಬ ಎಫಿಷಿಯೆಂಟ್ ಆದಂಥ ವ್ಯಕ್ತಿತ್ವ ಅವರು. ನೆಕ್ಸ್ಟ್ ಡೇ ನಾವೆಲ್ಲ ವಿಜ್ಞಾನ ಪರಿಷತ್ತಲ್ಲಿ ಸೇರಿದಾಗ ಅದೇನೇನು ಕಾಂಬಿನೇಷನ್ ಆಯಿತೋ, ಕೊನೆಗೆ ಗಿರೀಶ್ ಕಡ್ಲೇವಾಡ್ ಅವರು ಅಧ್ಯಕ್ಷರಾದರು. ಅದೆಲ್ಲ ಚುನಾವಣೆ, ಅದಕ್ಕೂ ನಾನು ಖಜಾಂಚಿಯಾಗಿ ಆಯ್ಕೆ ಆದೆ. ಇದೊಂಥರ ಸಂಯುಕ್ತ ಸರ್ಕಾರದ ರೀತಿ. ಯಾಕೆಂದರೆ ನಮಗೂ ಅವ್ರ ಬಗ್ಗೆ ಸಂಪೂರ್ಣ ಒಲವಿರಲಿಲ್ಲ, ಅವ್ರಿಗೂ ನಮ್ಮ ಬಗ್ಗೆ ಸಂಪೂರ್ಣ ಒಲವಿರಲಿಲ್ಲ. ಸಂದರ್ಭ ಬಂತು, ಎಲ್ಲ ಒಟ್ಟಿಗೆ ಸೇರಿದ್ವಿ. ಬಹುಶಃ ಈ ರೀತಿ ನಾವು ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ. ನಾನೀಗ ಹೇಳಕ್ಕೆ ಕೊಟ್ಟಿರೋದು, ಮೊದಲನೇ ಕಾರ್ಯಕಾರಿ ಸಮಿತಿ ಸಭೆ ಆಯಿತು ಈ ಎಲೆಕ್ಷನ್ ಆದಮೇಲೆ, ಮಾರ್ಚ್ ಆದಮೇಲೆ, ಜೂನಲ್ಲಿ. ಅದ್ರ ಬಗ್ಗೆ ಹೇಳಕ್ಕೆ ಕೊಟ್ಟಿದ್ದೀನಿ. ಈ ಮೊದಲನೇ ಕಾರ್ಯಕಾರಿ ಸಮಿತಿ ಎಷ್ಟು ಕೆಟ್ಟದಾಗಿ ನಡೀತು ಅಂತ ಅಂದರೆ, ಆ ಕಾರ್ಯಕಾರಿ ಸಮಿತಿಗೆ ಒಂದು ಅಜೆಂಡಾ ಕಳಿಸಿದರು. ಅಜೆಂಡಾ ಪ್ರಕಾರ ಸಭೆಗಳು ಆಗಬೇಕು. ನಾನು ಕೂಡ ಫಸ್ಟ್ ಮೀಟಿಂಗು ನಾನು ಒಂದು ಐಡಿಯಾ ಮಾಡಿಕೊಂಡು, ವಿಜ್ಞಾನ ಪರಿಷತ್ಗೆ 40 ವರ್ಷಗಳಾಗಿದೆ, ನಾನು ಒಂದು ಪ್ಲ್ಯಾನ್ ಎಲ್ಲ ಟೈಪ್ ಮಾಡಿಸಿ ಸ್ಟಾಫ್ ಹತ್ರ ಅಲ್ಲಿ ತಂದೆ, ಎಲ್ಲರಿಗೂ ಹಂಚಿದೆ. 40 ಪುಸ್ತಕಗಳನ್ನ ಪ್ರಕಟಣೆ ಮಾಡೋಣ, 40 ಸೀನಿಯರ್ಸ್ಗೆ ಅಭಿನಂದನೆ ಮಾಡೋಣ, 40 ಸೆಮಿನಾರ್ಗಳನ್ನ ಮಾಡೋಣ. ಹಾಗೆಯೇ ವಿಜ್ಞಾನ ಪರಿಷತ್ತಿನಲ್ಲಿ ಖಾಲಿ ಇರುವ ನಿವೇಶನದಲ್ಲಿ ಒಂದು ದೊಡ್ಡ ಥಿಯೇಟ್ರು, ಗೆಸ್ಟ್ ಹೌಸ್ ಇದೆಲ್ಲ ಕಟ್ಟೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಬೋದು ಅಂತ ಇಟ್ಕೊಂಡು ಬಂದೆ, ಹಂಚಿದೆ. ಆದರೆ ಅಲ್ಲಿ ಏನು ಡಿಸ್ಕಷನ್ ಶುರುವಾಯಿತು ಅಂದರೆ, ಮೈಸೂರು ವಿಭಾಗಕ್ಕೆ ಕಾರ್ಯದರ್ಶಿ ಖಜಾಂಚಿ 2 ಪೋಸ್ಟ್ ಹೋಗಿದೆ, ಬೆಂಗಳೂರು ವಿಭಾಗಕ್ಕೆ ಕೇವಲ ಜಾಯಿಂಟ್ ಸೆಕ್ರೆಟ್ರಿ ಇದೆ, ಇದು ನಮ್ಗೆ ಅನ್ಯಾಯ ಆಗಿದೆ. ಹಾಗಾಗಿ ಖಜಾಂಚಿ ಪೋಸ್ಟ್ ಏನಿದೆ ಮೈಸೂರು ವಿಭಾಗದ್ದು, ಬಸವರಾಜು ಅವರು ಅದು ನಮಗೆ ಕೊಡಿಸಿ ಅಂದ್ಬಿಟ್ಟು ಸದಸ್ಯರಾದ ಜಾಯಿಂಟ್ ಸೆಕ್ರೆಟರಿ ಅವರಾದಂಥ BN ಶ್ರೀನಾಥ್ ಅವರು ಮತ್ತು ಇನ್ನೊಬ್ಬ ಸದಸ್ಯರಾದಂಥ ದಾವಣಗೆರೆ ಮುಷ್ಟೂರಪ್ಪನವರು ಇದನ್ನು ರೈಸ್ ಮಾಡಿದರು. ಕರೆಕ್ಟಾಗಿ ಹೇಳ್ಬೇಕಂದ್ರೆ, ಇದು ಅಜೆಂಡಾದಲ್ಲಿ ಇರ್ದಿದ್ದ ಕಾರಣಕ್ಕಾಗಿ ಅಜೆಂಡಾದಲ್ಲಿ ಏನಿದೆ ಅದನ್ನು ಚರ್ಚೆ ಮಾಡಬೇಕು, ಕೊನೆಯಲ್ಲಿ ಇಂಥದ್ದನ್ನ ತಗೋಬೋದು. ಒಂದು. ಎರಡನೇದೇನು, ಇದು ಎಲೆಕ್ಟೆಡ್ ಪೋಸ್ಟ್. ಇದು ಎಲ್ಲರೂ ಅವತ್ತು ಮಾರ್ಚ್ 3ನೇ ತಾರೀಕು ಎಲೆಕ್ಟ್ ಆಗಿಬಿಟ್ಟಿದ್ದಾರೆ. ಈಗ ಆ ಬಗ್ಗೆ ಚರ್ಚೆ ಇಲ್ಲ ಅಂತಲೂ ಅಧ್ಯಕ್ಷರು ಹೇಳ್ಬೋದಿತ್ತು. ಅಧ್ಯಕ್ಷರು ಇದನ್ನು ಚರ್ಚೆಗೆ ಬಿಟ್ಟರು. ಎಲ್ಲರೂ ಕೂಡ ದಿಕ್ಕು ತಪ್ಪಿ ಇದ್ರ ಬಗ್ಗೆನೇ ಚರ್ಚೆ ಸಭೆಯಲ್ಲಿ. ಕೊನೆಗೇನಾಯಿತು, ಊಟ ಆದಮೇಲೆ ಅಧ್ಯಕ್ಷರಾದ ಗಿರೀಶ್ ಕಡ್ಲೇವಾಡ್ ಅವರು ನಮ್ಮ ಪದಾಧಿಕಾರಿಗಳನ್ನ ಸೇರಿಸ್ಕೊಂಡು ನಾವೇನಾದ್ರು ಒಂದು ಅಂದಾಜಿಗೆ ಬರ್ತೀವಿ ಅಂದ್ಬಿಟ್ಟು ನಮ್ಮನ್ನೆಲ್ಲ ಕೂರಿಸ್ಕೊಂಡು ಚರ್ಚೆ ಶುರು ಮಾಡಿದರು. ಆಗ ಕಾರ್ಯದರ್ಶಿಗಳಾಗಿದ್ದಂಥ C ಕೃಷ್ಣೇಗೌಡ ಅವರು ನನಗೆ, ನೋಡಿ ಬಸವರಾಜ್ ಅವರೇ, ನಾವು ನಿಮ್ಮನ್ನೆಲ್ಲ ಮೈಸೂರಿಗೆ ಕರ್ಕೊಬಂದು ಗೆಲ್ಲಿಸಿದ್ವಿ, ಈಗ ನಿಮಗೆ ಅವಮಾನ ಆಗಬಾರ್ದು, ನಾನು ಈ ಕಾರ್ಯದರ್ಶಿ ಪೋಸ್ಟ್ ಬಿಟ್ಬಿಡ್ತೀನಿ, ನೀವೇ ಕಾರ್ಯದರ್ಶಿಯಾಗಿ ಕ್ಲೋಸ್ ಮಾಡಿಬಿಡೋಣ ಇದನ್ನ ಅಂತ ಅಂದರು. ನಾನು ಹೇಳಿದೆ, ನೀವು ಕಾರ್ಯದರ್ಶಿಯಾಗಿ ಎಲೆಕ್ಟ್ ಆಗಿದ್ದೀರಾ, ನೀವು ಬೇಡ, ನೀವು ನನಗೆ ಕೊಡೋದು ನಾವಿನ್ಯಾರಿಗೂ ಕೊಡೋದು ಅಲ್ಲ ಇದು.
ಇದೆಲ್ಲ ಎಲೆಕ್ಟೆಡ್ ಆಗಿರೋದು. ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಗೇನಾದ್ರು ಸಹಕಾರ ಬೇಕಾದ್ರೆ ನಾನು ಖಂಡಿತ ಕೊಡ್ತೀನಿ. ನಾನು ಆ ಕಾರ್ಯದರ್ಶಿ ಆಗೋದು ಒಳ್ಳೆಯದಲ್ಲ, ಬೇಡಿ ದಯವಿಟ್ಟು ಅಂತ ಹೇಳಿದೆ. ಆಮೇಲೆ ಗಿರೀಶ್ ಕಡ್ಲೆವಾಡ್ ಅವರು ಒಂದು ಹಂತಕ್ಕೆ, ಬಸವರಾಜ್ ಅವರೇ ನೀವೇನಾದ್ರು ಮಾಡಿ ಟ್ರೆಷರರ್ ಪೋಸ್ಟನ್ನು ಬಿಟ್ಕೊಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೋಡಿ ಅಂತ ಅಂದರು. ಆಗ ನಾನು ಹೇಳಿದೆ, ನೋಡಿ ಈಗಾಗಲೇ ನಾನು ಹಿಂದೆ 2 ಸಂಸ್ಥೆಗಳನ್ನು ಯಾವುದೋ ಕಾರಣಕ್ಕೆ ಬಿಟ್ಟು ಬಂದಿದ್ದಕ್ಕೆ ಕಳೆದ ವಿಜ್ಞಾನ ಪರಿಷತ್ ಚುನಾವಣೆಯಲ್ಲಿ ನನ್ನ ಬಗ್ಗೆ ಅನಾಮಧೇಯ ಪತ್ರಗಳನ್ನ ಹಾಕ್ಬಿಟ್ಟು 2 ಸಂಸ್ಥೆಗಳು ಇವರು ಅವ್ಯವಹಾರ ಮಾಡಿ ಆಚೆ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ಗೆಲ್ಲಿಸ್ಬೇಡಿ ಅಂತ ಒಂದು ಪತ್ರ ಬರೆದಿದ್ರು. ಈಗ ನಾನು ಈ ಖಜಾಂಚಿ ಪೋಸ್ಟ್ ಬಿಟ್ಟರೆ ನೆಕ್ಸ್ಟ್ ಎಲೆಕ್ಷನ್ಗೆ ಇದನ್ನೂ ಸೇರಿಸ್ಬಿಟ್ಟು ಇವರೇನೋ ಅವ್ಯವಹಾರ ಮಾಡಿ ಖಜಾಂಚಿಯಿಂದ ಕಿತ್ತಾಕಿದ್ರು ಅಂತ ಅನಾಮಧೇಯರು ಪತ್ರ ಹಾಕ್ತಾರೆ. ಅದೊಂದೇ ಅಲ್ಲ, ನಾನು ಒಂದು ಆಸಕ್ತಿ ಇಟ್ಕೊಂಡು ಈ ಪೋಸ್ಟ್ ತೊಗೊಂಡಿದ್ದೀನಿ, ಎಲೆಕ್ಟ್ ಆಗಿದ್ದೀನಿ, ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಒಂದು ವೇಳೆ ಈ ಸಮಸ್ಯೆ ರಿಸಾಲ್ವ್ ಆಗಬೇಕಂದ್ರೆ ನೀವೊಂದು ಕೆಲಸ ಮಾಡಿ, ನೀವು 2 ಅವಧಿಗೆ ಅಂದರೆ 6 ವರ್ಷಗಳ ಕಾಲ ಖಜಾಂಚಿ ಆಗಿದ್ರಿ, 3 ವರ್ಷಗಳ ಕಾಲ ಒಂದು ಅವಧಿಗೆ ಕಾರ್ಯದರ್ಶಿ ಆಗಿದ್ರಿ, ಈಗ ಮಾರ್ಚಿಂದ ಜೂನ್ ತನಕ ಅಧ್ಯಕ್ಷರು ಆಗಿದ್ದೀರ. ಅಂದರೆ ಈ ವಿಜ್ಞಾನ ಪರಿಷತ್ನಲ್ಲಿ ಯಾರೂ ಹಿಂದೆ ಈ ರೀತಿ 3 ಪೋಸ್ಟ್ಗಳನ್ನ ಅನುಭವಿಸಿಲ್ಲ, ನೀವೆಲ್ಲ ಅನುಭವಿಸಿದ್ದೀರ. ಈಗ ನೀವು ಅದನ್ನು ಬಿಟ್ಬಿಟ್ಟು ಹುಲಿಕಲ್ ನಟರಾಜ್ ಅವ್ರಿಗೆ ಅಧ್ಯಕ್ಷರು ಮಾಡಿಬಿಡಿ, ಅವರೂ ಖುಷಿಯಾಗಿ ಬೆಂಗಳೂರು ಜಿಲ್ಲೆಗೆ ಬ್ಯಾಲೆನ್ಸ್ ಮಾಡ್ದಂಗೂ ಆಗುತ್ತೆ, ಅವರು ಕೆಲಸ ಮಾಡಿ ವಿಜ್ಞಾನ ಪರಿಷತ್ನ ಮುಂದೆ ತಗೊಂಡು ಹೋಗ್ತಾರೆ ಅಂತ ಒಂದು ಪ್ರಪೋಸಲ್ ಇಟ್ಟೆ. ತಕ್ಷಣ ಗಿರೀಶ್ ಕಡ್ಲೆವಾಡ್ ಅವರು ಬೇಡಿ ಬಿಡಿ ಸರ್ ಮುಗಿತಿಲಿಕ್ಕೆ ಚರ್ಚೆ ಅಂತ ಆಚೆಗೆ ಬಂದರು. ಅಲ್ಲೂ ಕೆಲವರು ಅದೇನು ಕಾರಣಕ್ಕೋ ನೋಡಿ ಬಸವರಾಜ್ ಅವರೇ ಇನ್ನೊಂದು 6 ತಿಂಗಳಾದ್ಮೇಲೆ ಅವರು ಬಿಟ್ಕೊಡಿ ಹಾಗೆ ಹೀಗೆ. ನಾನು ಹೇಳಿದೆ, ಏನಕ್ಕೆ ಬಿಟ್ಕೊಡ್ಬೇಕ್ರಿ, ನಾವೀಗಿನ್ನೂ ಕೆಲಸ ಶುರು ಮಾಡ್ತಾ ಇದ್ದೀವಿ, ನಮಗೂ ಆಸಕ್ತಿಗಳು ಕನಸುಗಳಿದೆ, ಯಾಕೆ ಬಿಡಬೇಕು, ಇದೊಂದು ಕೆಟ್ಟ ಇದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ. ಜೊತೆಗೆ ನಾನು ನಮ್ಮ ವಿಜ್ಞಾನ ಪರಿಷತ್ ಸುತ್ತ ಇದ್ದ ಕೆಲವು ಕಾರ್ಯವಿಪ ಸದಸ್ಯರನ್ನ ಆತ್ಮೀಯರಿದ್ದವ್ರಿಗೆಲ್ಲ ಮೆಸೇಜ್ ಆಗ್ತಿಲ್ಲ, ಏನೋ ಇದು ನಡೀತಾ ಇದೆ, ದಯವಿಟ್ಟು ಎಲ್ಲರೂ ಬನ್ನಿ, ಸಮಸ್ಯೆ ಆದರೆ ಎಲ್ಲರೂ ಕೂತ್ಕೊಬೇಕಾಗುತ್ತೆ ಅಂತ. ಸೊ ಆವತ್ತಿನ ಸಭೆ ಹೀಗೆ ಮುಕ್ತಾಯವಾಯಿತು. ಅಂದರೆ ಪ್ರಥಮ ಸಭೆ ಏನು ಮುಂದಿನ 3 ವರ್ಷಗಳಿಗೆ ವಿಜ್ಞಾನ ಪರಿಷತ್ತಿಗೆ ಒಂದು ಸರಿಯಾದ ಕಣ್ಣೋಟವನ್ನು ಇಟ್ಕೊಂಡು ಆ ಸಂಸ್ಥೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮುಂದಕ್ಕೆ ತಗೊಂಡೋಗ್ಬೋದಾಗಿತ್ತು, ಆ ಸಭೆಯನ್ನೇ ಈ ರೀತಿ ಮಾಡಿ ಕೊಲ್ಯಾಪ್ಸ್ ಮಾಡಿಬಿಟ್ರು. ಯಾರು ಕಾರಣ? ನಾನು ನೇರವಾಗಿ ಹೇಳ್ತೀನಿ. ಒಂದು ಆವತ್ತಿನ ಅಧ್ಯಕ್ಷರಾದ ಗಿರೀಶ್ ಕಡ್ಲೆವಾಡ್ ಅವರು. ಉಳಿದ ಸದಸ್ಯರಾದ್ರೂ ಯಾರಾದ್ರೂ ಸ್ವಲ್ಪ ಬುದ್ಧಿವಂತಿಕೆಯಿಂದ ಏನ್ರಿ ಅಜೆಂಡಾದಲ್ಲಿಲ್ಲ ಮತ್ತು ಸಂಬಂಧಪಟ್ಟಿಲ್ಲದೆ ಇರೋದನ್ನೆಲ್ಲಿ ಡಿಸ್ಕಷನ್ ಮಾಡಿಸ್ಬೇಡಿ, ಸ್ಟಾಪ್ ಮಾಡಿ ಅದನ್ನು, ಬೇರೆ ವಿಷಯಕ್ಕೆ ಹೋಗಿ ಅಂತ ಅವರು ಹೇಳಲಿಲ್ಲ, ಎಲ್ಲರೂ ಇದೇ ದಾರಿ ತಪ್ಪಿಟ್ರು. ಹಾಗಾಗಿ ಮೊದಲನೇ ಸಭೆನೇ ಇಷ್ಟು ಕೆಟ್ಟದಾಗಿ ನಡೆದಿದ್ದರಿಂದ ಇನ್ನು ಮುಂದೆ 3 ವರ್ಷ ಸಭೆಗಳು ಹೆಂಗೆ ನಡೆದಿರ್ಬೋದು, ಹೆಂಗೆ ದಾರಿ ತಪ್ಪಿರ್ಬೋದು ಅಂತ ತಾವು ಯೋಚನೆ ಮಾಡಿ, ಅದರ ಪರಿಣಾಮವಾಗಿಯೇ ಇವತ್ತು ವಿಜ್ಞಾನ ಪರಿಷತ್ತು ಇವತ್ತಿನ ಈ ಸ್ಥಿತಿ ಬಂದಿದೆ. ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ, ಸಮಯ ಆಗ್ತಾಯಿದೆ. ಯಾಕೆ ಅವತ್ತು ನಾನು ಟ್ರೆಷರರ್ ಇದರಿಂದ ಚೇಂಜ್ ಮಾಡೋದಕ್ಕೆ ಅವ್ರು ಪ್ರಸ್ತಾಪ ಇಟ್ಟರು, ಇವ್ರು ಯಾಕೆ ಕಡ್ಲೆವಾಡ್ ಅವರು ಅದಕ್ಕೆ ಬೆಂಬಲ ಕೊಟ್ಟು ಚರ್ಚೆಗೆ ಶುರು ಮಾಡಿಸಿದ್ರು ಅಂತ ನಾನು ಅಂದ್ಕೊಂಡಿರೋದು. ಅದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ನಾನು ಖಜಾಂಚಿ ಆದ ಕೆಲವೇ ದಿನಗಳಲ್ಲಿ ಗಿರೀಶ್ ಕಡ್ಲೆವಾಡ್ ಅವರು ಆಫೀಸಿಗೆ ಬಂದು ಸ್ಟಾಫ್ ಜೊತೆ ಮಾತಾಡ್ತಿದ್ರು. ಫೈನಾನ್ಸ್ ಸೆಕ್ಷನ್ ಇದೆ ನಮ್ಮಲ್ಲಿ, ಅಲ್ಲಿ ಶಶಿಕಲಾ ಅವರು ಮತ್ತು ಪಂಚಾಕ್ಷರಿ ಅವರು ಹಣಕಾಸು ವಿಭಾಗವನ್ನು ನೋಡ್ಕೊಳ್ತಿದ್ರು. ಆಗ ಅವರು ಕಡ್ಲೆವಾಡ್ ಅವರು, ಸರ್ ನನಗೊಂದು ಹಳೇದು ಒಂದು 65,000 ರೂಪಾಯಿ ಬರಬೇಕು, ಅದನ್ನು ಕೊಡಬೇಕಲ್ಲ ಅಂತ ಕೇಳಿದರು. ನಾನು ನಮ್ಮ ಸ್ಟಾಫ್ ಕೇಳಿದೆ, ಕೊಡಬೇಕಾ ಅಂದು. ಹೌದು ಸರ್ ಕೊಡಬೇಕು ಅಂದು. ಆಯಿತು ಸರ್ ನೀವು ಹೋಗಿ ನಾನು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಕಳಿಸೋಣ. ಪರಿಶೀಲನೆ ಮಾಡುವಾಗ ನಾನು ಕೇಳಿದೆ, ಇದು ಯಾವ ದುಡ್ಡು? 2 ವರ್ಷದ ಹಿಂದೆ ಕಲಬುರಗಿನಲ್ಲಿ ಮಕ್ಕಳ ವಿಜ್ಞಾನ ಸಮಾವೇಶ ನಡೆದಿತ್ತು, ಅದರ ದುಡ್ಡು. ಸರಿ, ಅದಕ್ಕೆ ಎಷ್ಟು ಹಣ ಅಂತ ಇತ್ತು, ಅದು ಉಳಿದಿದೆಯಾ? ಇಲ್ಲ ಸರ್, ಅದು ಖಾಲಿ ಆಗೋಗಿದೆ. ಆಯಿತು, ಈ 2 ವರ್ಷ ಆದಮೇಲೆ ಆಡಿಟ್ ಮುಗ್ದಿದೆಯಾ? ಹೌದು ಸರ್, ಆಡಿಟ್ ಮುಗ್ದಿದೆ. ಆಡಿಟ್ ರಿಪೋರ್ಟ್ನಲ್ಲಿ ಗಿರೀಶ್ ಕಡ್ಲೆವಾಡ್ ಅವರಿಗೆ 65,000 ಕೊಡಬೇಕು ಅಂತ ಏನಾದ್ರು ಸೆಂಟ್ರಿ ಕ್ರೆಡಿಟಾರ್ಸಲ್ಲೋ ಪ್ರಾವಿಷನ್ಸಲ್ಲೋ ಇದೆಯಾ? ಇಲ್ಲ ಸರ್. ನೋಡಿ, ಆಡಿಟು ಮುಗ್ದಿದೆ, ಅದು ಸಂಬಂಧಪಟ್ಟಂಥ ಹಣ ಕೂಡ ಇಲ್ಲ. ಮತ್ತು ವಿಜ್ಞಾನ ಪರಿಷತ್ ಆಲ್ರೆಡಿ ಹಣಕಾಸಿನ ಸಮಸ್ಯೆ ಆಗಲೇ FD ತೆಗೆದಾಗಿತ್ತು 1-2 ಬಾರಿ. ಸಮಸ್ಯೆ ಇರೋದರಿಂದ ಗಿರೀಶ್ ಅವರೇ ಇದನ್ನು ಕೊಡೋಕ್ಕಾಗಲ್ಲ. ಮತ್ತು ಜೊತೆಗೆ ಅದಕ್ಕೆ ಮುಂಚೆ ಪುತ್ತೂರಿನಲ್ಲಿ ದಕ್ಷಿಣ ಕನ್ನಡದವರು ನಡೆಸಿದಂಥ ಮಕ್ಕಳ ವಿಜ್ಞಾನ ಸಮಾವೇಶದ್ದು ಅವರು ಕೂಡ ಬಾಕಿ ಅಂತ ಅವರು ಕೇಳ್ತಿದ್ರು. ಆಮೇಲೆ ಕೊಟ್ರು ಸ್ವಾಮಿಯವರು ಅವರೊಂದು ಕಾರ್ಯಕ್ರಮ ಮಾಡಿ ಬಳ್ಳಾರಿನಲ್ಲಿ ಅವರು ಕೂಡ ಪೇಮೆಂಟು ಡ್ಯೂ ಇದೆಲ್ಲ ಇದ್ದಿದ್ದರಿಂದ
ಇವತ್ತಿನ ಸಂದರ್ಭಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದೆ. ಬಹುಶಃ ಈ ಬಸವರಾಜು ಖಜಾಂಚಿ ಆದರೆ ಇನ್ನು ಮುಂದೆ ಈ ಥರದ್ದು ನಮ್ಮ ಕೆಲಸಗಳು ಆಗಲ್ವೋ ಏನೋ ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ. ಮೊದಲನೇ ಕಾರ್ಯಕಾರಿ ಸಮಿತಿ ಜೂನ್ನಲ್ಲಿ ಏನು ನಡೀತು 2020ರಲ್ಲಿ, ಅವತ್ತೇನೆ ಒಂದು ದೊಡ್ಡ ಕನಸನ್ನು ಕಟ್ಟಿಕೊಳ್ಳೋದ್ರಲ್ಲಿ ಸಭೆ ವಿಫಲವಾಯಿತು. ಅದರ ಪರಿಣಾಮವಾಗಿ ಮತ್ತು ಈ ಸೆಲ್ಫಿಶ್ನೆಸ್ಸು ಮತ್ತು ಅಧಿಕಾರಶಾಹಿ ಆಟಿಟ್ಯೂಡು ಗಿರೀಶ್ ಕಡ್ಲೆವಾಡ್ ಅವರ ಇದರಿಂದ ಮುಂದೆ ಪ್ರತಿ ಮೀಟಿಂಗ್ನಲ್ಲೂ ಪ್ರತಿ ವರ್ಷದಲ್ಲೂ ಹಿನ್ನಡೆ ಕಂಡು ಇವತ್ತು ವಿಜ್ಞಾನ ಪರಿಷತ್ತು ಅದನ್ನು ಹೇಗೆ ಸರಿಪಡಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯ ರೀತಿಯಲ್ಲಿ ಅದರ ಪರಿಸ್ಥಿತಿ ಬಂದು ತಲುಪಿದೆ. ಈ ಬಗ್ಗೆ ವಿಜ್ಞಾನ ಚಳವಳಿ ಬಗ್ಗೆ ಕನ್ಸರ್ನ್ ಇರೋರು, ವಿಜ್ಞಾನ ಪರಿಷತ್ ಬಗ್ಗೆ ಕಾಳಜಿ ಇರೋರು, ಹಿಂದೆ ವಿಜ್ಞಾನ ಪರಿಷತ್ತು ಪ್ರಾರಂಭದಲ್ಲಿ ಎಷ್ಟು ಚೆನ್ನಾಗಿ ಆಗ್ತಾಯಿತ್ತು ಅದನ್ನೆಲ್ಲ ಕಂಡವರು ಯೋಚನೆ ಮಾಡಿ. ನಮಸ್ಕಾರ.